ಅಂಕಲ್ ನೀವು ಏನು ಕೆಲಸ ಮಾಡಿದ್ರಿ ಹೇಳ್ರಿ ಸ್ವಲ್ಪ. ಆಚಾರ ಕೆಲಸ. ಇವಾಗ ಏನು ಮಾಡಿದ್ರಿ ಪ್ರೆಸೆಂಟು? ಸೆಕ್ಯೂರಿಟಿ ಕೆಲಸ. ಏಜ್ ಎಷ್ಟು ನಿಮ್ಮದು? 72 ಏಜ್. 54ನೇ ಇಸ್ವಿ. ಹಾಂ 24/4/54. ಶನಿವಾರ ರಾತ್ರಿ 12 ಗಂಟೆ 30 ನಿಮಿಷ. ಏಜ್ ಎಷ್ಟು ನಿಮ್ಮದು? 72 ಏಜಲ್ಲಿ ಎಷ್ಟು ಅವ್ರು ಡ್ಯೂಟಿ ಮಾಡ್ತೀರಿ ನೀವೀಗ? ನಾನಿವಾಗ ಇಲ್ಲಿ 15 ಅವರು, ಹಾಂ, ಅಲ್ಲಿ 12 ಅವರು. 2 ಕಂಪ್ನಿಯಲ್ಲಿ ಡ್ಯೂಟಿ ಮಾಡ್ತೀರಿ ಈ ಏಜಲ್ಲಿ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಅಂಕಲ್ ಅವರು. ನಾನು ಇಲ್ಲಿ ಟೀ ಕುಡಿಯೋಕೆ ಬಂದೀನಿ, ರೆಗ್ಯುಲರ್ ಸಿಗ್ತಾ ಇರ್ತವೆ ಪಿಕಪ್ಗೆ. ಈ ಏಜಲ್ಲಿ ಎಷ್ಟು ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಹೆಂಗಿದ್ದಾರೆ ಹೆಲ್ತಿ ನೋಡಿ. ಅಂದರೆ ಅವರು ಹೆಂಗೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನೋಡಿ ಈ ಏಜಲ್ಲೂ. ಅಂದರೆ ಇವ್ರಲ್ಲಿ ನಾವು ಪ್ರೇರಣೆ ತೊಗೋಬೇಕು. ಅದಕ್ಕೋಸ್ಕರ ಫ್ರೆಂಡ್ ಸುಮ್ಮನೆ ಅಂಕಲ್ಗೊಂದು 2 ಮಾತು ಕೇಳಬೇಕಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಅಷ್ಟೇ. ಅಂಕಲ್ ಏನು ಹೇಳ್ತೀರಿ ನೀವು ಫ್ರೆಂಡ್ಸ್ಗಳಿಗೆಲ್ಲ? ಓಕೆ ಮಾಡಿ, ಒಳ್ಳೇದು ಸರ್. ನಾನು ಹೇಳೋದು, ನಮ್ಮ ಕೈ ನಾವು ನೋಡಿಕೊಂಡ್ರೆ ನಾಳೆ ನಮ್ಮ ದೊಡ್ಡವ್ರನ್ನ ನಾವು ಸ್ವಲ್ಪ ನೋಡ್ಬೋದು. ನಾವು ವಯಸ್ಸಾಗಿರೋನ್ನ ನೋಡಬೇಕು. ನಮ್ಮನ್ನು ಇಷ್ಟು ಬೆಳೆಸೋರು, ಅವ್ರು ಎಷ್ಟು ಕಷ್ಟಪಟ್ಟವ್ರೆ ಅದನ್ನು ನಾವು ಯೋಚನೆ ಮಾಡಬೇಕು. ನಾಳೆ ಅವ್ರ ಕಾಲೋ ಕೈಯ ಮೆತ್ತಗಾದ ಮೇಲೆ ನಾವು ಕಾಪಾಡಬೇಕು. ಹೌದೌದು, ನಮ್ಮದೇ ನೋಡ್ಕೊಂಡ್ರೆ ಆಗಲ್ಲ. ಕರೆಕ್ಟ್. ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಹಾಂ, ನನಗಿರೋದು ಮೊಮ್ಮಕ್ಕಳು ಇವಾಗ. ಹಾಂ, ಈ ಕಡೆ 3, ಆ ಕಡೆ 1, ಈ ಕಡೆ 1. ಈ 5 ಜನ ನಾನು ನೋಡಿ ಪೋಸ್ಟ್ ಆಫೀಸ್ಗೆ ಹಾಕ್ತಾ ಇದ್ದೀನಿ ಮಕ್ಕಳಿಗೆ. ಹಾಂ ನೋಡಿ, ಅಂದರೆ ನೀವು 24 ಅವರ್ ಡ್ಯೂಟಿ ಮಾಡಿ ಮಕ್ಕಳ ಬಿಟ್ಟಿಗೆ ಮೊಮ್ಮಕ್ಕಳು ನೋಡ್ತಾ ಇದ್ದೀರಿ ಮತ್ತೆ ಈಗ. ಅವ್ರನ್ನೂ ನೋಡ್ಬೇಕು, ಈ ಕಡೆ ನೋಡ್ಬೇಕು. ಇನ್ನು ಮನುಷ್ಯ ಜನ್ಮ ಏನಕ್ರಿ? ನಾವು ತಿಂದು ನಾವು ಮಜಾ ಮಾಡೋದಲ್ಲ. ನಮ್ಮ ಮಜಾನೇ ನೋಡ್ಕೋಬಾರ್ದು. ಎಲ್ಲರೂ ನೋಡಿ ಮಿಕ್ಕಿದ್ದು ನಾವು ಮಜಾ. ಅದು ಬದುಕಿ ಹುಟ್ಟಿದ್ದಕ್ಕೆ ಸಾರ್ಥಕ. ಆ ಭಗವಂತನು ಮೆಚ್ತಾನೆ. ಒಳ್ಳೆ ಮಾತು. ಟಿಫನ್ ಮಾಡ್ಕೋಬೇಕು ಅಂಕಲ್, ಡ್ಯೂಟಿ ಹೋಗ್ಬೇಕಲ್ಲ. ತುಂಬ ಥ್ಯಾಂಕ್ಸ್ ಅಂಕಲ್. ನೀವೊಂದು ಒಳ್ಳೆ ಮಾತು ಹೇಳಿದ ಕಡೆ ಈ ಒಳ್ಳೆ ಮಾತು ನಿಮ್ಮದು ಎಲ್ಲರಿಗೂ ಒಂದು ಪ್ರೇರಣೆ ಆಗಿಬಿಡುತ್ತೆ ಅದು. ನಮಸ್ಕಾರ ಫ್ರೆಂಡ್ಸ್, ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ನಾನು ಅಲ್ಲಿ ರೆಗ್ಯುಲರ್ ಪಿಕಪ್ ಹೋಗ್ತಾ ಇರ್ತೀನಿ, ಅಲ್ಲಿಂದ ಪಿಕಪ್ ಮಾಡ್ಕೊಂಡ್ಬರ್ತೀನಿ. ಅಂಕಲ್ ಡೈಲಿ ಸಿಗ್ತಾರೆ, ಡೈಲಿ ನನ್ನ ಜೊತೆ ಮಾತಾಡ್ತಾರೆ. ಬಟ್ ಅವರು ಈ ಏಜಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಹೇಳಿದಾಗೆ ನಾನು ಸ್ವಲ್ಪ ಅವ್ರದ್ದು ಯಾವ ಥರ ಏನೇನು ಮಾಡ್ತಾ ಇರುತ್ತೆ ಸುಮ್ಮನೆ ಒಂದು ಚಿಕ್ಕ ಅವ್ರದ್ದೊಂದು ವಿಡಿಯೋ ಮಾಡಿದೆ ನಾನು. ಬಟ್ ಒಳ್ಳೆ ಮಾತು ಹೇಳಿದ್ರು ಅವರು. ಅಂದರೆ 72 ಏಜಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳು ನೋಡ್ಕೊಂಡು ಮತ್ತೆ ತಿರುಗಿ ಮೊಮ್ಮಕ್ಕಳಿಗೆ ಅವರೇ ನೋಡ್ಕೋತಾ ಇದ್ದಾರೆ ಅಂತೇಳಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅವರು. ಅಂದರೆ 2 ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾರಂತೆ. 24 ಅವರ್ಸ್ ಕೆಲಸ ಮಾಡ್ತಾರೆ. ಅಂದರೆ ಈ ಏಜಲ್ಲೂ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಸುಮ್ಮನೆ ಅವರು ಒಂದು ಇರುತ್ತೆ. ಅವರು ಈಗ ಈ ಕಂಪನಿ ಡ್ಯೂಟಿ ಮುಗೀತು, ಮತ್ತು ಆ ಕಡೆ ಕಂಪ್ನಿ ಅವ್ರದ್ದು ಬೇರೆ ಯೂನಿಫಾರ್ಮ್ ಇರುತ್ತೆ. ಅವರು ಒಳಗಡೆ ಹೋಗಿ ಟೀ ಕುಡಿಯೋಕೆ ಬಂದಿರೋ ಅಲ್ಲೇ ಸಿಕ್ಬಿಟ್ರು ನನಗೆ. ಅವ್ರು ರೆಗ್ಯುಲರ್ ಮಾತಾಡ್ತಾರೆ. ಸುಮ್ಮನೆ ಗೊತ್ತೊಂದು ಒಂಚೂರು ಇದೇ ಥರ ಡಿಸ್ಕಸ್ ಮಾಡಿ ಅವ್ರ ಜೊತೆ ಒಂದು ಏನು ಎತ್ತ ಅಂತ ಹೇಳಿ ಕೇಳ್ಕೊಂಡ್ಬಿಟ್ಟು ಒಳ್ಳೆ ಅವ್ರದ್ದೊಂದು ಮಾತು ಕೇಳಿ ತುಂಬ ಖುಷಿ ಆಯಿತು. ಅಂದರೆ ಒಂದೇನಂದರೆ 72 ಏಜಲ್ಲಿ ಕೆಲಸ ಮಾಡ್ತಾ ಇರೋಂದರೆ ಅದೊಂದು ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ಅವ್ರಿಗೆ ನೋಡಿದ್ರೆ ಹೆಂಗಿದ್ದಾರೆ ನೋಡಿ, 72 ಏಜಲ್ಲೂ ಇನ್ನೂ ಹೆಲ್ದಿ ಆಗಿದ್ದಾರೆ. ಮತ್ತು ಡ್ಯೂಟಿನೂ 24 ತಾಸು 24 ಅವರ್ ಡ್ಯೂಟಿ ಮಾಡ್ತಾ ಇದ್ದಾರೆ ಅವರು. ಅಂದರೆ ಈ ಏಜಲ್ಲೂ ಅವರು ಒಂದು ಹುಮ್ಮಸ್ಸಿದೆ ಅವರಿಗೆ, ಕೆಲಸ ಮಾಡಲೇಬೇಕಂತಂದಂಗೆ. ಬಟ್ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಮಾತಾಡ್ತಾರೆ. ಎಲ್ಲ ಅಲ್ಲೇ ಇರ್ತಾರೆ, ಕಂಪನಿ ಪಕ್ಕದಲ್ಲೇ ಟೀ ಅಂಗಡಿ ಇದೆ, ರೆಗ್ಯುಲರ್ ಸಿಗ್ತಾ ಇರ್ತಾರೆ. ಒಂಚೂರು ಅವ್ರದ್ದೊಂದು ನಾನೊಂದು ಸುಮ್ಮನೆ ಒಂದು ಸಣ್ಣ ಅವ್ರದ್ದು 2 ಮಾತು ಕೇಳಿ ಅವ್ರ ಪರ್ಮಿಷನ್ ತೊಗೊಂಡಿದ್ದೆ. ಓಕೆ, ನೆಕ್ಸ್ಟ್ ವೀಡಿಯೋ ಸಿಗೋಣ. ಧನ್ಯವಾದ ಫ್ರೆಂಡ್ಸ್.